ಸೊ ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಚೆಕ್ ವೆದರ್ ಗಿವನ್ ನಂಬರ್ ಈಸ್ ಸ್ಟ್ರಾಂಗ್ ಆರ್ ನಾಟ್. ಓಕೆ, ಸೊ ಸ್ಟ್ರಾಂಗ್ ನಂಬರ್ ಅಂತ ಅಂದರೆ ಏನು? ಸೊ ಎ ನಂಬರ್ ಈಸ್ ಗಿವನ್. ಓಕೆ, ಮ್ಯಾನ್ಯುವಲಿ ಬರಿತಾ ಹೋಗೋಣ. ಇವಾಗ ಒಂದು ನಂಬರು, ಓಕೆ, 145 ಅಂತ ತಗೊಳ್ಳೋಣ. ಓಕೆ, ಸೊ ಎಕ್ಸ್ಟ್ರಾಕ್ಟ್ಸ್ ಇಟ್ಸ್ ಡಿಜಿಟ್ಸ್. ಓಕೆ, ಅಂದರೆ ಸಪ್ರೇಟಾಗಿ 145 ಅಂತ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಫೈಂಡ್ ಈಚ್ ಡಿಜಿಟ್ ಫ್ಯಾಕ್ಟೋರಿಯಲ್. ಓಕೆ, ಸೊ ಅಲ್ಲಿಗೆ ಈ ಥರ ಮಾಡ್ತಾ ಹೋಗಬೇಕು ಫ್ಯಾಕ್ಟೋರಿಯಲ್ನ ಕಂಡುಹಿಡಿಬೇಕಂದ್ರೆ. ಓಕೆ, ನೆಕ್ಸ್ಟು ಆ್ಯಡ್ ದೆಮ್ ಮೀನ್ಸ್ ಇವು ಮೂರನ್ನು ಕೂಡ ಫ್ಯಾಕ್ಟೋರಿಯಲ್ ಕಂಡು ಹಿಡಿದ ಮೇಲೆ ಆ್ಯಡ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಒಂದು ಸಮ್ ಬರುತ್ತೆ, ಕರೆಕ್ಟಾ? ಸೊ ಆ ಸಮ್ಮು ಈ ಇನ್ಪುಟ್ ನಂಬರ್ ಏನು ಕೊಟ್ಟಿದ್ದೀವಲ್ಲ ಇದಕ್ಕೂ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾವುದಕ್ಕೆ? ಸಮ್ಗೆ ಮತ್ತು ಇನ್ಪುಟ್ ನಂಬರ್ಗೆ. ಇಫ್ ದೇ ಬೋತ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಎ ಸ್ಟ್ರಾಂಗ್ ನಂಬರ್. ಓಕೆ, ಅರ್ಥ ಆಯಿತು. ಈಗ ಹಾಗಿದ್ರೆ ನಾವು ಕೋಡಿಂಗ್ ಬರೆಯೋಣ. ಸೊ ಫಸ್ಟು ನಮಗೆ ನಂಬರ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದು ಇವಾಗ ಆಲ್ರೆಡಿ ಸುಮಾರಷ್ಟು ಪ್ರಾಬ್ಲಮ್ಸು, ಲೈಕ್ ನಮಗೆ ಯಾವುದರಲ್ಲಿ ಅಂತಂದರೆ ಈಗ ಸ್ಮಾಲೆಸ್ಟ್ ಮತ್ತು ಲಾರ್ಜೆಸ್ಟ್ ನಂಬರ್ನ ಡಿಜಿಟ್ಸ್ನ ನಾವು ಒಂದು ನಂಬರಲ್ಲಿ ಕಂಡುಹಿಡಿಬೇಕಾದ್ರೆ ಆಲ್ರೆಡಿ ಮಾಡಿದ್ದೀವಿ. ಓಕೆ, ಸೊ ಇನ್ನು ಫ್ಯಾಕ್ಟೋರಿಯಲ್ಲು ಗೊತ್ತಿದೆ. ಸೊ ಹೇಗೆ ಮಾಡೋಣ ಬನ್ನಿ. ಈಗ ಸೊ 145 ಅಂತ ನಂಬರ್ ತೊಗೊಳ್ಳೋಣ. ಓಕೆ, ಇದ್ರ ಡಿಜಿಟ್ಸ್ನ ನಾನು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ನಂಗೆ ಗೊತ್ತಿದೆ. ಸೊ ಯಾವ ಥರ? ಮಾಡ್ಯುಲಸ್ ಆಪ್ರೇಟರ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಓಕೆ, ಸೊ ನಂಬರ್ ಮಾಡ್ಯುಲಸ್ 10. ಓಕೆ, ವೆಯ್ಟ್, ಎಸ್. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ? ಡಿಜಿಟ್ ಅಂತ ಕೊಡ್ತೀನಿ ನೇಮ್ನ. ಓಕೆ, ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸೊ ಇದಕ್ಕೆ ರನ್ ಮಾಡಲಿಕ್ಕೆ ಒಂದು ವೈಲ್ ಲೂಪ್ ಬೇಕು, ಬಿಕಾಸ್ ನಾವು 3 ಡಿಜಿಟ್ ಇರೋದ್ರಿಂದ. ಓಕೆ, ನಂಬರ್ ಗ್ರೇಟರ್ ದೆನ್ 0. ಓಕೆ, ಎಸ್. ಸೊ ನಮಗೆ ಇನ್ನೊಂದು ಗೊತ್ತಿದೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಈಗ ನೆಕ್ಸ್ಟು ಒಂದು ಡಿಜಿಟ್ನ ರಿಮೂವ್ ಮಾಡಿ ಇನ್ನು ಉಳಿದಿದ್ದಂತಹ 2 ಡಿಜಿಟ್ಗೆ ನಮ್ಮ ಕೋಡ್ ರನ್ ಆಗಬೇಕು. ಸೊ ಹಾಗಾಗಿ ನಂಬರ್ ಫ್ಲೋರ್ ಡಿವಿಷನ್ 10. ಓಕೆ, ಈಗ ಎಕ್ಸ್ಟ್ರಾಕ್ಟ್ ಇಟ್ಸ್ ಡಿಜಿಟ್ಸ್. ಓಕೆ, ಈಗ ಸದ್ಯಕ್ಕೆ 145 ಗ್ರೇಟರ್ ದೆನ್ 0 ಟ್ರೂ ಆಯಿತಾ? ಈಚ್ ಡಿಜಿಟ್ಟು ಇವಾಗ ಇದು 5ನ ಎಕ್ಸ್ಟ್ರಾಕ್ಟ್ ಮಾಡಿದೆ. ನೀವು ಮ್ಯಾನ್ಯುವಲಿ ಮಾಡಿ ನೋಡಿ. ಓಕೆ, ಸೊ ಈಚ್ ಡಿಜಿಟ್ದು ನಾವೇನು ಮಾಡಬೇಕು? ಫ್ಯಾಕ್ಟೋರಿಯಲ್ನ ಕಂಡುಹಿಡಿಬೇಕು. ಸೊ ಫ್ಯಾಕ್ಟೋರಿಯಲ್ನ ಕಂಡುಹಿಡಿಬೇಕು ಅಂತಂದರೆ ಇಲ್ಲೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಓಕೆ, ಇನ್ಷಿಯಲೈಸ್ ಮಾಡ್ಕೊಳ್ಳೋಣ. ಫ್ಯಾಕ್ಟ್ ಈಕ್ವಲ್ ಟು 1. ಓಕೆನಾ? ಸೊ ಇವಾಗ ನೆಕ್ಸ್ಟು ಫಾರ್ ಐ ಇನ್ ರೇಂಜ್ ಆಫ್ ಎಲ್ಲಿಂದ 1ಇಂದ ಸ್ಟಾರ್ಟ್ ಆಗಲಿ ಅಪ್ ಟು ಡಿಜಿಟ್ ಪ್ಲಸ್ 1. ಓಕೆ, ಸೊ ಈ ಡಿಜಿಟ್ ಎಲ್ಲಿದೆಯೋ ಅಲ್ಲಿವರೆಗೂ ರನ್ ಆಗಲಿ. ಬಿಕಾಸ್ ಈಗ 5 ಅಂತ ಅಂದರೆ ನಮಗೆ ಇಲ್ಲಿ ಬರ್ಬೋಣ. 5 ಅಂತ ಅಂದರೆ ನಮಗೆ ಅದು ಲೈಕ್ 5 ಫ್ಯಾಕ್ಟೋರಿಯಲ್ ಅಂತಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆಗುತ್ತೆ. ಓಕೆ, ಎಷ್ಟು ಬರುತ್ತೆ ಇದು ನಮ್ಗೆ ಗೊತ್ತಿದೆ, 120. ಓಕೆನಾ? ಸೊ ಅದನ್ನೇ ಇವಾಗ ನಾವಿಲ್ಲಿ ಬರೆಯೋಣ. ಫ್ಯಾಕ್ಟ್ ಈಕ್ವಲ್ ಟು ಫ್ಯಾಕ್ಟ್ ಇಂಟು ಐ. ಓಕೆ, ಸೊ ಈಗ ಫ್ಯಾಕ್ಟ್ ಎಷ್ಟಾಯ್ತಿದು? 120 ಆಯಿತು. ಓಕೆ, ಸೊ ಇಲ್ಲಿ ಫಸ್ಟ್ ಇವಾಗ 120 ಬಂತು. ಈಗ ಇದನ್ನು ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಓಕೆ, ಸೊ ಏನು ಮಾಡೋಣ ಇವಾಗ? ಫಸ್ಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸೊ ಆ್ಯಡ್ ದೆಮ್, ಹೌದಾ? ಸೊ ಸಮ್ ಅಂತ ಹೇಳಿ ಒಂದು ವೇರಿಯೇಬಲ್ನ ತೊಗೊಳ್ಳೋಣ. ಇಲ್ಲಿ ಸಮ್ ಈಕ್ವಲ್ ಟು 0. ಓಕೆನಾ? ಸೊ ಇವಾಗ ಏನು ಮಾಡೋಣ? ಈ ಲೂಪಿಂದ ಹೊರಗೆ ಬಂದಮೇಲೆ ನಾವು ಇದನ್ನ ಆ್ಯಡ್ ಮಾಡೋಣ, ಕರೆಕ್ಟಾ? ಸೊ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಫ್ಯಾಕ್ಟ್. ಓಕೆ, ಎಸ್, ವೇಟ್, ಹಾಂ. ಸೊ ಈಗ ಫಸ್ಟ್ ಟೈಮು 5 ಫ್ಯಾಕ್ಟೋರಿಯಲ್ನ ಕಂಡು ಹಿಡಿದಾಗ ನಮಗೆ 120 ಬರುತ್ತೆ. ಸೊ ಸಮ್ಮಲ್ಲಿ ಏನಿದೆ? ಸದ್ಯಕ್ಕೆ 0 ಇದೆ. 0 ಪ್ಲಸ್ 120 ಎಷ್ಟು? 120. ಓಕೆ, 120 ಆ್ಯಡ್ ಆಗಿದೆ. ಈಗ ನೆಕ್ಸ್ಟು ಮತ್ತೆ ಇಲ್ಲಿ ಏನಾಯಿತು? ಒಂದು ಡಿಜಿಟ್ಟು ಎಕ್ಸ್ಟ್ರಾಕ್ಟ್ ಆಯಿತು. ಒಂದು ಡಿಜಿಟ್ನ ಲಾಸ್ಟ್ ಡಿಜಿಟ್ನ ನಾವು ಈಗ ರಿಮೂವ್ ಮಾಡ್ತೀವಿ. ಸೊ ಇದು 14 ಆಯಿತು. ಸೊ 14 ಗ್ರೇಟರ್ ದೆನ್ 0ನ ಟ್ರೂ. ಸೊ ಈಚ್ ಡಿಜಿಟ್ ಎಷ್ಟಾಯಿತು? 4 ಆಯಿತು. ಈಗ ಇದು 4 ಫ್ಯಾಕ್ಟೋರಿಯಲ್ ಅಂತ ಅಂದರೆ ವೆಯ್ಟ್, ಹಾಂ, 4 ಇಂಟು 3 ಇಂಟು 2 ಇಂಟು 1 ಎಷ್ಟಾಗುತ್ತಿದು? ನಾವಿಲ್ಲಿ ಬರೆಯೋಣ, 1224 ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಎಷ್ಟು ಬಂತು ಇವಾಗ? 24 ಬಂತು. ಓಕೆ, 120 ಪ್ಲಸ್ 24 ಅಂತ ಅಂದರೆ ಎಷ್ಟು? 144.
ಸೊ ನೆಕ್ಸ್ಟು 4 ರಿಮೂವ್ ಮಾಡ್ತೀವಿ, 1 ಉಳಿಯುತ್ತೆ. ಸೊ 1 ಗ್ರೇಟರ್ ದೆನ್ 0ನ ಟ್ರೂ. ಈಗ ಈಚ್ ಡಿಜಿಟ್ ಎಷ್ಟು 1. ಓಕೆ, ಸೊ ಈಗ 1 ಫ್ಯಾಕ್ಟೋರಿಯಲ್ ಎಷ್ಟು 1 ಕರೆಕ್ಟಾ. ಸೊ ವಿಚ್ ಈಸ್ ಈಕ್ವಲ್ ಟು 1. ಈಗ 1. ಓಕೆ, 144 ಪ್ಲಸ್ 1 145. ಈಗ ಇದು 0 ಆಗುತ್ತೆ. ಸೊ 0 ಗ್ರೇಟರ್ ದೆನ್ 0ನ ಅಲ್ಲ. ಸೊ ಕಂಡೀಷನ್ ಫಾಲ್ಸು, ಲೂಪಿಂದ ಹೊರಗಡೆ ಬಂದ್ವಿ. ಈಗ ಇಷ್ಟೋ ತನಕ ನಾವೇನು ಮಾಡಿದ್ವಿ, ಈಗ ಆ್ಯಡ್ ದೆಮ್ ಕೂಡ ಮಾಡಿದ್ವಿ. ಈಗ ಇನ್ಪುಟ್ ನಂಬರ್ ಜೊತೆ ಸಮ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು, ಮೀನ್ಸ್ ಈಕ್ವಲ್ ಇದೆಯಾ ಅಂತ ಹೇಳಿ. ಬಟ್ ನಾವೀಗ ಈ ನಂಬರ್ನ ಆಲ್ರೆಡಿ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದೀವಿ. ಓಕೆ, ಸೊ ನಾವೇನು ಮಾಡೋಣ, ಅದಕ್ಕೆ ಇನ್ಪುಟ್ ಅಂತ ಒಂದು ವೇರಿಯೇಬಲ್ ತೊಗೊಂಡು ಇನ್ಪುಟ್ ಈಕ್ವಲ್ ಟು ನಂಬರ್ ಅದನ್ನ ಕಾಪಿ ಮಾಡಿಬಿಡೋಣ. ಓಕೆ, ಈಗ ಇಫ್ ಇನ್ಪುಟ್ ವೇಟ್ ಸಮ್ ಅಲ್ವಾ, ಸಮ್ ಜೊತೆ ಚೆಕ್ ಮಾಡಬೇಕು. ಸಮ್ ಈಕ್ವಲ್ ಟು ಇನ್ಪುಟ್ ಪ್ರಿಂಟ್. ಈಗ ಬರೆಯೋಣ ಇನ್ಪುಟ್ ಯಾವುದು ಕೊಟ್ಟಿರೋದು ನಂಬರ್ 145 ಈಸ್ ಸ್ಟ್ರಾಂಗ್ ನಂಬರ್. ಓಕೆ, ಅದೇ ಅಕಸ್ಮಾತ್ ಏನಾದರೂ ಆಗಿಲ್ಲ ಅಂತಂದರೆ ಪ್ರಿಂಟ್ ಇನ್ಪುಟ್ ಈಸ್ ನಾಟ್. ಓಕೆ, ಇಷ್ಟಿರಲಿ. ಓಕೆನಾ, ಇವಾಗ ಇದನ್ನ ರನ್ ಮಾಡೋಣ. ಸೊ 145 ಈಸ್ ಎ ಸ್ಟ್ರಾಂಗ್ ನಂಬರ್. ಸೊ ಇದೇ ಥರ ನಾನಿವಾಗ 123ನ ಕೊಡ್ತೀನಿ. ಓಕೆ, ಏನು ಬರುತ್ತೆ ನೋಡೋಣ. 123 ಈಸ್ ನಾಟ್. ಯಾಕೆ? ಸೊ 123 ಮಾಡಿದಾಗ ಸಮ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡೋಣ ಇರಿ. ಪ್ರಿಂಟ್ ಸಮ್. ಕರೆಕ್ಟಾ? ಸೊ 123 ಮಾಡಿದಾಗ ಸಮ್ಮು 9 ಬಂದಿದೆ. ಸೊ ಅದಕ್ಕೋಸ್ಕರ ಅಲ್ಲ. ಓಕೆ, ಎಸ್. ಇವಾಗ ಇನ್ನೊಂದು ನಂಬರ್ನ ಚೆಕ್ ಮಾಡೋಣ. 183. ಸೊ 183 ಕೂಡ ಅಲ್ಲ. ಓಕೆ, ಅಲ್ಲಿಗೆ ಸದ್ಯಕ್ಕೆ ನನಗೆ 145 ಮಾತ್ರ ಸ್ಟ್ರಾಂಗ್ ನಂಬರ್. ಓಕೆ, ನೀವು ಕೂಡ ವೇರಿಯಸ್ ಇನ್ಪುಟ್ಸ್ ಜೊತೆಗೆ ಈ ಪ್ರಾಬ್ಲಮ್ನ ಟ್ರೈ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಥ್ಯಾಂಕ್ ಯು.